ಬೆಳಗಾವಿ ಅಧಿವೇಶನದಲ್ಲಿ ಸಿಟಿ ರವಿ ಅವರು ಏನೋ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಪದಗಳನ್ನು ಬಳಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈಗ ರಾಜ್ಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ವತಿಯಿಂದ ಸಿಟಿ ರವಿ ಅವರು ಕೂಡ ಆ ಒಂದು ಪದನ ಬಳಸಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರ್ತಕ್ಕಂಥದ್ದು. ಈ ವಿಚಾರವಾಗಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಮಾತನಾಡೋದಕ್ಕೆ ಸಣ್ಣ ನೀರಾವರಿ ಸಚಿವರಾಗಿರ್ತಕ್ಕಂಥ NS ಬೋಸರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅಲ್ಲಿ ಏನಾಯಿತು, ಸದನದಲ್ಲಿ ಏನಾಯಿತು, ಯಾವ ವಿಚಾರಕ್ಕೆ ಈ ಒಂದು ಮಾತುಗಳು ಬಂದು ಅನ್ನೋದ್ರ ಬಗ್ಗೆ ಕೇಳೋಣ. ಸರ್, ನಿನ್ನೆ ಅಧಿವೇಶನದಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಬಗ್ಗೆ ಸರ್, ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಅವಹೇಳನಕಾರಿ ಪದ ಬಳಸಿದ್ದಾರಂತೆ. ಏನಾಯಿತು ಸರ್ ಘಟನೆಯಲ್ಲಿ? ಈಗಾಗಲೇ ನಿನ್ನೆ ಸದನ 1 ಗಂಟೆಗೆ ಸುಮಾರಕ್ಕೆ ಅಡ್ಜರ್ನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಸಿಟಿ ರವಿಯವರು ಮತ್ತು ನಮ್ಮ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತುಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಸಿಟಿ ರವಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯವಾದಂಥ ಮಾತನಾಡಲಾದಂಥ ಮಾತುಗಳನ್ನ ಅವ್ರು ಮಾತನಾಡಿರ್ತಕ್ಕಂಥದ್ದು ಈಗಾಗಲೇ ಸಾಕ್ಷಿ ಸಮೇತ ಸಿಕ್ಕಿದೆ. ಅಲ್ಲಿ ಅನೇಕ ಸದಸ್ಯರು ಅವ್ರ ಜೊತೆಯಲ್ಲಿದ್ದರು. ಆ ಸಂದರ್ಭದಲ್ಲಿ ಯಾರೇ ಒಬ್ಬ ಮಹಿಳೆಗೆ ಮಾತನಾಡಲಾದಂಥ ಮಾತುಗಳನ್ನ ಅವ್ರು ಮಾತನಾಡಿದ್ರಿಂದ ತಕ್ಷಣ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಗಳು ಗಮನಕ್ಕೆ ತಂದು ಮತ್ತು ಪೊಲೀಸ್ಗೂ ಸಹಿತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಅವರು ಮುಂದಿನ ಕ್ರಮ ಪೊಲೀಸ್ನವರು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಸಭಾಪತಿಗಳು ಸಹಿತ ಈ ರೀತಿಯಾದಂಥ ಘಟನೆಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ, ಇದು ಭಾಳ ತಪ್ಪು ಎಂಬ ಮಾತನ್ನು ಈಗಾಗಲೇ ಸಾಕ್ಷ್ಯ ಹೇಳಿರ್ತಕ್ಕಂಥದ್ದು ಮತ್ತು ಕ್ಲಿಪ್ಪಿಂಗ್ ಸಹಿತ ಸಿಕ್ಕಿದಂಥ ಮಾತನ್ನು ಸಹಿತ ಅವರು ಹೇಳಿದ್ದಾರೆ. ಹಾಗಾಗಿ ಇದು ನಡೆದಿರ್ತಕ್ಕಂಥ ಘಟನೆ 100ಕ್ಕೆ 100 ಸತ್ಯಾಂಶ. ಅನೇಕ ಸದಸ್ಯರು ಹೇಳೋದ್ರ ಜೊತೆಯಲ್ಲಿ ಇವನ್ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಒಬ್ಬರಿಬ್ಬರು ಸದಸ್ಯರು ಸಹಿತ ಈ ಮಾತನ್ನು ಹೇಳಿದ್ದಾರೆ. ಅವರು ಸಮಕ್ಷಮದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೀಗ ತಿರುಗಿಸಿ ಅವರು ನಾವು ಮಾತನಾಡಲಿಲ್ಲ ಅಂತ ಹೇಳೋದು ಸರಿಯಲ್ಲ. ಯಾವುದೇ ಜನಪ್ರತಿನಿಧಿಗಳಾಗಿರ್ಬೋದು, ಯಾವುದೇ ಪಕ್ಷದವರು ಇರ್ಬೋದು, ಇಂಥ ಘಟನೆಗಳನ್ನ ಮೊದಲು ನಾವು ಸ್ವಚ್ಛಂದ ತಿಳ್ಕೊಂಡು ಖಂಡಿಸಬೇಕಾಗ್ತದೆ. ಆಗ ರೀತಿಯಾಗಿ ಇವತ್ತು BJPಯವರು ಮಾಡ್ತಾಯಿಲ್ಲ. ಅದನ್ನು ಬಿಟ್ಟು ಅವರು ಉಲ್ಟಾ ಅವರು ಸಮರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಭಾಳ ಖಂಡನೀಯವಾಗಿರ್ತಕ್ಕಂಥದ್ದು. ಸಿಟಿ ರವಿ ಅವರು ಏನು ಹೇಳ್ತಿದ್ರೆ, ನಾನು ಆ ಪದ ಬಳಸಿಲ್ಲ, ನಾನು ಫ್ರಸ್ಟ್ರೇಷನ್ ಆಗಿದ್ದೆ ಅನ್ನೋ ಪದ ಬಳಸ್ತಾ ಇದ್ದಾರೆ. ಏನು ಸರ್ ನೋಡಿ, ಅದನ್ನು ಶಬ್ದ ಯಾವ ರೀತಿ ಫ್ರಸ್ಟ್ರೇಷನ್ ಆಗಿದ್ರೆ ಅಂದರೆ ಮಾತಾಡಿ ಯಾಕೆ ಮಾತಾಡಬೇಕು? ಆ ರೀತಿ ಒಬ್ಬ ಮಹಿಳೆಯರಿಗೆ ಮಾತಾಡೋದಾ? ಪ್ರಾಸ್ಟಿಟ್ಯೂಟ್ ಅಂತ ಶಬ್ದ ಉಪಯೋಗ ಮಾಡ್ಬೋದಾ? 1 ಸಲ ಅಲ್ಲ, 10 ಸಲ ರಿಪೀಟ್ ಮಾಡಿದ್ದಾರೆ ಅವರು. ಎಲ್ಲ ಕ್ಲಿಯರಾಗಿ ಸಾಕ್ಷಿ ಇದೆ. 16 ವಿಧಾನ ಪರಿಷತ್ ಸದಸ್ಯರಿದ್ದರು, ವಿರೋಧ ಪಕ್ಷದವರು ಇದ್ದರು. ಎಲ್ಲರ ಸಮಕ್ಷಮದಲ್ಲಿ ಮಾತನಾಡಿ ಒಬ್ಬ ರಾಷ್ಟ್ರ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥವ್ರು BJPಗೆ ವಿಧಾನಸಭೆಯಲ್ಲಿದ್ದರು, ಸಚಿವರಾಗಿದ್ದರು, ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಅವರು ಮಾತನಾಡಬಾರ್ದು ಮಾತಾಡ್ಯಾರ. ಮೊದಲು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ಬೇಕು ಮತ್ತು ಅವರ ಪಕ್ಷದವರು ಸಹಿತ ಅದು ಖಂಡನೆ ಮಾಡಬೇಕು. ಅದನ್ನು ಬಿಟ್ಟು ಅವರು ಪ್ರತಿಭಟನೆ ಮಾಡ್ತೀವಿ ಮತ್ತದು ಮಾಡ್ತಾರೆ, ಮಾಡಲಿ, ಜನರೇ ತಿಳ್ಕೊತಾರೆ ಯಾರು ಏನಿದ್ದಾರೆ ಅಂತೇಳಿ. ಸರ್, ಈಗ ಪ್ರತಿಭಟನೆ ಮಾಡ್ತಿದ್ರು ಅಂದರೆ ಈಗ ರಾಜ್ಯಾಧ್ಯಕ್ಷರು ಕೂಡ ಬೆಳಗಾವಿಗೆ ಹೋಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅವರು ಕೂಡ ಈ ರಾಜ್ಯಾದ್ಯಂತ ಪ್ರತಿಭಟನೆ ಕರೆ ನೀಡಿದ್ದಾರೆ. ಒಂದು ಕಡೆ ಸಿಟಿ ರವಿ ಅವರು ಹೇಳ್ತಾರೆ, ಪೊಲೀಸರನ್ನ ರಾತ್ರಿ ಎಲ್ಲ ಓಡಾಡಿಸಿ ಒಂದು ಕಡೆ ಎನ್ಕೌಂಟರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ರು ಅಂತ. ಅಲ್ಲಿ ಅಮಿತ್ ಶಾ ಅವರಿಂದ ಹಿಡಿದು ಇಲ್ಲಿವರೆಗೂ ಅವರು BJPಯವರಿಗೆ ಸುಳ್ಳು ಹೇಳ್ತಕ್ಕಂಥದ್ದು, ಜನರು ದಾರಿ ತಪ್ಪಿಸ್ತಕ್ಕಂಥದ್ದೇ ಅವರ ರೆಗ್ಯುಲರ್ ಪ್ರಯತ್ನ. ಯಾವುದೇ ಇನ್ಸಿಡೆಂಟ್ ಆದರೆ ವಿರೋಧ ಪಕ್ಷದವ್ರ ಮೇಲೆ ಹಾಕ್ತಕ್ಕಂಥದ್ದು, ರಾಷ್ಟ್ರ ಮಟ್ಟದಲ್ಲಿ ಇಲ್ಲೇ ಸರ್ಕಾರ ಮೇಲೆ ಹಾಕ್ತಕ್ಕಂಥದ್ದು. ಹಾಗೆ ಮಾಡಿ 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 ಎಲ್ಲರದ್ದು ಎಲ್ಲ ಈ ಹೌಸ್ನಲ್ಲಿ ಈ ಸಾರಿ ಸೆಷನ್ನಲ್ಲಿ ಏನಾಯಿತು, ಬಗ್ಗೆ ಹೇಳಿದ್ರು, ವಿಫಲರಾಗಿದ್ದರು. ಅವ್ರ ಸಂದರ್ಭದಲ್ಲಿ ಹೆಚ್ಚು ನೋಟಿಸ್ಗಳು ಕೊಟ್ಟರು, ಅವ್ರ ಸಂದರ್ಭದಲ್ಲೇ ಹೆಚ್ಚು ಖಾತಾಗಳು ಕೊಟ್ಟರು, ಅವರ ಮ್ಯಾನಿಫೆಸ್ಟೋನಲ್ಲೇ ಮಾಡಿರ್ತಕ್ಕಂಥದ್ದು. ಫೇಲ್ ಆದರು ಅವರು. ಡಾಕ್ಟ್ರುಗಳು ಯಾವುದೋ ಬಾಣಂತಿರಿ ಬಗ್ಗೆ ಮಾತಾಡಿದರು. ಅವರೆಲ್ಲ ಏನಾಯ್ತು ಎಂಬುದು ಅವ್ರಿಗೆ ಆ ಥರ ಪ್ರಶ್ನೆ ಇದ್ದಿಲ್ಲ. ಈ ಸೆಷನ್ನಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ. ಅವರು ಹೊರಗೆ ಏನು ಮಾತಾಡ್ತಾರೆ ಅದನ್ನು ಯಾವುದು ಪ್ರೂವ್ ಮಾಡಲಿಕ್ಕಾಗಿಲ್ಲ ಅವ್ರಿಗೆ. ಹಾಗಾಗಿ ಇವತ್ತು ನಡೆದಿರ್ತಕ್ಕಂಥ ರಾಜ್ಯದಲ್ಲಿ 3 ಭಾಗದಲ್ಲಿ, ಈ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕದಲ್ಲಿ, ಓಲ್ಡ್ ಮೈಸೂರಿನಲ್ಲಿ 3 ಕಡೆ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಅತ್ಯಂತ ಹೆಚ್ಚಿನ ಮತಗಳನ್ನು ಇವತ್ತು ಕಾಂಗ್ರೆಸ್ ಆಸೆ ಬರಬೇಕಾದ್ರೆ ಇವರು ಸುಳ್ಳು ಹೇಳ್ತಾರೆ ಎಂಬುದು ಜನರಿಗೆ ಮನವರಿಕೆ ಆಗ್ಯದ. ಅದರಲ್ಲಿಂದ ಅವ್ರು ಫೇಲ್ ಆಗ್ಯಾರ. ಸರ್, ಒಟ್ಟಾರೆಯಾಗಿ ಒಬ್ಬ ರಾಜಕಾರಣಿಯಾಗಿ ಈ ಘಟನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಘಟನೆ ಭಾಳ ಖಂಡನೀಯ ಅದ. ಇದರಲ್ಲಿ ಎರಡೂ ಮಾತನೇ ಇಲ್ಲ. ಒಬ್ಬ ರಾಜಕಾರಣಿಗಳಾಗಿರ್ಬೋದು, ಯಾರೇ ಇರ್ಬೋದು, ಆ ರೀತಿಯಾದಂಥ ಒಬ್ಬ ಮಹಿಳೆಯರಿಗೆ ಅವಮಾನ ಮಾಡ್ತಕ್ಕಂಥದ್ದು, ಅದರಲ್ಲಿಯೂ ವಿಧಾನಸಭಾ
ಅದೇನು ಮೇಲ್ಮನೆ ಭಾಳಷ್ಟು ಗೌರವ ಸ್ಥಾನದಲ್ಲಿರ್ತಕ್ಕಂಥ ಮೇಲ್ಮನೆ, ಅದರ ಒಳಗಡೆ ಈ ರೀತಿಯಾಗಿ ನಡೆದಿರ್ತಕ್ಕಂಥ ಘಟನೆ ಇಡೀ ದೇಶದಲ್ಲೇ ಭಾಳ ಅಪರೂಪದಿದ್ದು. ಈ ರೀತಿ ಅವ್ರು ಮಾಡಿರ್ತಕ್ಕಂಥ ಖಂಡನೆಯಾದ ಪ್ರತಿಯೊಬ್ಬರೂ ಖಂಡನೆ ಮಾಡಬೇಕು. ಮಹಿಳೆಯರಿಗೆ ತೋರಿಸಿರ್ತಕ್ಕಂಥ ಅಗೌರವ ಮತ್ತು ಆ ಬಿ ಜೆ ಪಿಯವರ ಮನಸ್ಥಿತಿ ಏನಂಬುದು ಇದು ಗೊತ್ತಾಗ್ತದೆ. ಕೇವಲ ಅವನು ತಪ್ಪು ಮಾಡೋದ್ರ ಜೊತೆಯಲ್ಲಿ ಅದು ಖಂಡನೆ ಮಾಡೋದು ಬಿಟ್ಟು ಇವ ರೀತಿ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳುವಂಥ ಅವ್ರ ಅಧ್ಯಕ್ಷರು, ಅವ್ರ ವಿರೋಧ ಪಕ್ಷ ನಾಯಕರು, ಅವ್ರು ಯಾವ ರೀತಿಯಾದ ಅವ್ರಿಗೆ ಏನಾದ್ರೂ ರಾಜಕೀಯದ ಬಗ್ಗೆ, ಜನರ ಬಗ್ಗೆ ಮನವರಿಕೆ ಇದ್ದರೆ ಈ ರೀತಿಯಾಗಿ ಮಾಡ್ತಿಲ್ಲ. ಅವರು ಖಂಡನೆ ಮಾಡಬೇಕು. ಮೊದಲು ಅವನ ಕಡೆ ಕ್ಷಮೆ ಯಾಚನೆ ಮಾಡಬೇಕು. ಆದ ನಂತರ ಅವ್ರು ಏನಾದರೂ ಪ್ರತಿಭಟನೆ ಮಾಡಲಿ. ಎಸ್, ಇದು ಸಚಿವ NS ಬೋಸರಾಜ್ ಅವರ ಮಾತಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅಬ್ದುಲ್ ಖಾದರ್ ಜೊತೆ ನೀಲ್ಕಂಠ ಸ್ವಾಮಿ, ದಿನ್ನಿ, ಪವರ್ ಟಿವಿ, ರಾಯಚೂರು.